ಹಲೋ, ಪ್ರಿನ್ಸಿಪಾಲ್ ಸ್ಪೀಕಿಂಗ್. ನಾವು ಬದ್ರಿನಾಥ್ ಕಡೆಯವರು ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ನಮ್ ಬಾಸ್ ತಂಗಿ ಮಗಳು ನಿಮ್ ಕಾಲೇಜಲ್ಲಿ ಓದ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆಗ್ಬೋದು ಸರ್. ಅಪ್ಲಿಕೇಶನ್ ಫಾರಂ ತಗೊಳಕ್ಕೆ ಅವರೇ ಖುದ್ದಾಗಿ ಬರ್ತಾ ಇದ್ದಾರೆ. ಎಲ್ರಿಗೂ ಹೇಳ್ಬಿಡು. ನಿಮ್ಗೊಂದ್ ವಿಷಯ ಗೊತ್ತಾ? ಏನು ಹೊತ್ತಾಗ ಪರಕೆ ತಗೊಂಡ್ಯಾ? ಬದ್ರಿ ತಂಗಿ ಮಗಳು ನಮ್ ಕಾಲೇಜ್ ಸೇರ್ಕಂತವಳಂತೆ. ಹೌದಾ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ನೈಟ್ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಕೊಡ್ತಿದ್ದಾರೆ ಮೇಡಮ್. ಇಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್. ನೀವು ಇಲ್ಲಿರ ನಾನು ತರ್ತೀನಿ. ಬೇಡ 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 ಸರ್. ಯಾವ್ದಮ್ಮ ಹೊಸ ಹುಡುಗಿ? BSc ಅಪ್ಲಿಕೇಶನ್ ಫಾರ್ಮ್ ಕೊಡಿ. ತಗೊಳ್ಳಿ ಮೇಡಮ್. ಕೂತ್ಕೊಳ್ಳಿ ಸರ್. ಏನಮ್ಮ, ಯಾವ ಕೋರ್ಸು? ಫಿಸಿಕ್ಸ್ ಮಗ. ಫಿಸಿಕ್ಸ್ ಸೂಪರ್ ಆಗಿದೆ. ನನಗೂ ಇವಳಿಗೂ ಕೆಮಿಸ್ಟ್ರಿ ವರ್ಕೌಟ್ ಆಗ್ಬಿಟ್ರೆ ನಿನ್ ಬರೀ ಥಿಯರಿನೇ ಆಗ್ಬೇಕು, ಪ್ರಾಕ್ಟಿಕಲೇ ಇಲ್ವಲ್ಲ. ನಿಂತ್ಕೊಳ್ಳೆ. ನಿನ್ ಹೆಸರೇನಮ್ಮ? ನಿನ್ನೆ ಕೇಳ್ತಾ ಇರೋದು. ಏನ್ ಕಿವುಡಿನ? ಏನ್ ಮೂಗಿನ? ಹಾಗೇನಿಲ್ಲಮ್ಮ. ಹೋಗ್ಲಿ, ನಿನ್ ಹೆಸರಾದ್ರೂ ಹೇಳಮ್ಮ. ಅಯ್ಯೋ ಅಯ್ಯೋ, ಮುಖ ಮುದ್ದಿ ನೋಡ್ದಂಗ್ ಚಚ್ಬಿಟ್ಟು ಹೋಗಿದಾರಲ್ಲ. ಅಲ್ಲ, ಆ ಹುಡುಗಿ ಅಪ್ಲಿಕೇಶನ್ ಫಾರಂ ತಗೊಳಕ್ ಬರುವಾಗ್ಲೇ ಇಷ್ಟೊಂದ್ ಜನಕ್ಕೆ ಚಚ್ಬಿಟ್ಟು ಹೋಗಿದಾರಲ್ಲ. ಇನ್ನು ಆ ಹುಡುಗಿ ಕೋರ್ಸ್ ಮುಗ್ದಿ ಹೋಗೋ ತನಕ ಇನ್ ಎಷ್ಟು ಜನ ನಮ್ ಕಾಲೇಜ್ ಚಟ್ಟಿ ಆಗೋಗ್ತಾರೋ. ಇನ್ಮೇಲೆ ಈ ಕಾಲೇಜ್ಗೆ ಅವ್ರು ಹೊಡೆಯೋ ಡಮಲ್ ಡಿಮಿಲ್ ಸದ್ದೆ ಸುಪ್ರಭಾತ ಆಗೋಗುತ್ತಲ್ಲಪ್ಪ. ಅಯ್ಯೋ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕಮ್ ಆನ್. ಏ ವಿಕ್ರಮ್. ಎಸ್. ಏನಯ್ಯ ನೀನು ಇನ್ನೂ ನನ್ನ ಮೈ ಮೇಲೆ ಕಾಲ್ಕೊಂಡು ಮಲ್ಕೋತೀಯಲ್ಲ? ಯಾಕೆ ಹಾಕ್ಬಾರ್ದಾ? ಇವತ್ತಿಂದ ಕಾಲೇಜ್ ಹೋಗ್ತಾ ಇದೀಯಾ? ಹೌದು. ಇವರ ಕಾಲೇಜ್ ಸ್ಟೂಡೆಂಟ್ ಐತೆ. ಕಾಲೇಜ್ ಜಾಯ್ನ್ ಆಗ್ಬಿಟ್ರೆ ತುಂಬಾ ದೊಡ್ಡ ಮನುಷ್ಯ ಆಗ್ಬಿಡ್ತೀನಾ? ಅಪ್ಪ, ನನಗ್ ನಿಮ್ಮ ಮೇಲೆ ಕಾಲ್ ಹಾಕೊಂಡು ಮಲ್ಕೊಂಡ್ರೇನೆ ನಿದ್ದೆ ಬರೋದು. ಎಷ್ಟು ವರ್ಷ ಆದ್ರೂ ಈ ಅಭ್ಯಾಸ ನನ್ನ ಬಿಟ್ಟು ಹೋಗಲ್ಲ ಅಷ್ಟೇ. ಮಗು 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 ಮಗು. ಏನಪ್ಪ, ಮೊದಲನೇ ದಿವಸನೇ ಕಾಲೇಜ್ ಹೋಗ್ಬೇಕಾದ್ರೆ ಖಾಲಿ ಹೊಟ್ಟೆಲ್ ಹೋಗ್ತಿದ್ಯಲ್ಲ, ಸ್ವಲ್ಪ ತಿಂಡಿ ತಿನ್ನಪ್ಪ. ಏನ್ ಭಟ್ರೆ, ಈಗ್ಲೂ ಕೈ ತುತ್ತು ತಿನ್ಸ್ತಿರಲ್ಲ, ನಾನೇನ್ ಎಳೆ ಮಗುನಾ? ಓಹೋ, ನೀನ್ ಕಾಲೇಜ್ ಹೋದ್ ಮಾತ್ರಕ್ಕೆ ನೀನ್ ದೊಡ್ಡ ಮನುಷ್ಯ ಆಗ್ಬಿಟ್ಯಾ? ನಿನ್ ಎಷ್ಟೇ ವಯಸ್ಸಾದ್ರು ನಾನ್ ನನ್ನ ಅಭ್ಯಾಸ ಬಿಡಕ್ಕಾಗತ್ತೇನಪ್ಪ? ಯೋ, ಏನೇ ಇಷ್ಟೊತ್ತಾದ್ರೂ ಇನ್ನು ಮನೆಯಲ್ಲೇ ಇದೆಯಾ? ನಡೆಯ, ಬೇಗ ಕಾಲೇಜಿಗೆ ಟೈಮ್ ಆಗುತ್ತೆ. ಮಾಸ್ಟ್ರೇ, ನಿಮ್ಮನ್ನ ನಂಬಿ ನಿಮ್ ಕಾಲೇಜ್ಗೆ ಅವ್ನು ಕಳಿಸ್ತಾ ಇದ್ದೀನಿ. ರ್ಯಾಗಿಂಗ್ ಪ್ರಾಬ್ಲಮ್ ಬರ್ದಾಗ ನೋಡ್ಕೊಳ್ಳಿ ಅಷ್ಟೇ. ಒಂದೇ ಬೀದಿಲಿದ್ದೀವಿ, ಅಷ್ಟು ಮಾಡಕ್ಕಾಗಲ್ಲ ಅಂದ್ರೆ ಹೇಗೆ ಸರ್? ಅದು ಅಲ್ಲದೆ ನಿಮ್ ಮನೆಯಲ್ಲಿ ಎಷ್ಟು ದಿನ ಪುಕ್ಸಟ್ಟೆ ಟಿಫನ್ ಮಾಡಿಲ್ಲ ಹೇಳಿ? ಅದು ರ್ಯಾಗಿಂಗ್ ಪ್ರಾಬ್ಲಮ್ ಅಲ್ಲ ಸರ್, BSc ಫಿಸಿಕ್ಸ್ ದೊಡ್ಡ ಪ್ರಾಬ್ಲಮ್. ಯಾಕೆ? ಫಿಸಿಕ್ಸ್ ಕೋರ್ಸ್ ಚೆನ್ನಾಗಿಲ್ವಾ? ಒಳ್ಳೆ ಕೋರ್ಸೆ, ಆದ್ರೆ ಆ ಬದ್ರಿ ತಂಗಿ ಮಗಳು ಅದೇ ಕೋರ್ಸ್ ತಗೊಂಡಿದ್ದಾರೆ. ಇವನಿಗೆ ಪಾಠದಲ್ಲಿ ಏನಾದ್ರು ಡೌಟ್ ಬಂದು ಅದನ್ನ ಕೇಳಕ್ ಹೋಗಿ ಅದೊಂದು ಆತರ ಎಲ್ಲ ಪ್ರಾಬ್ಲಮ್ ಬರ್ದಿರೋ ಹಾಗೆ ನಾನು ನೋಡ್ಕೊತೀನಿ. ಬನ್ನಿ ಮಿಸ್ಟರ್, ಹೋಗೋಣ. ಟೈಮ್ ಆಯ್ತು. ಹುಷಾರಾಗಿ ಹೋಗಪ್ಪ. ಗಾಡಿ ಸ್ಪೀಡ್ ಓಡಿಸ್ಬಿಟ್ಟಾಯ್ತಾ? ಡೋಂಟ್ ವರಿ ಡ್ಯಾಡ್, ನಾನ್ ಎಷ್ಟೇ ಸ್ಪೀಡ್ ಆಗೋದ್ರು ಕರೆಕ್ಟ್ ಆಗಿ ಬ್ರೇಕ್ ಆಗ್ತೀನಿ. ಬಿದ್ರೆ ಹಿಂದ್ಗಡೆ ಬೀಳ್ತಾರೆ ಅಷ್ಟೇ. ಓಕೆ, ಬರ್ಲಾ? ಬಾಯ್. ಮಗು 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 ಮಗು, ಹುಷಾರಾಗಿ ಹೋಗಪ್ಪ. ಅಯ್ಯಯ್ಯೋ, ಅವನೇನ್ ಬಾರ್ಡರ್ ವಾರ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಕಾಲೇಜಿಗೆ ತಾನೆ. ತಿಂಡಿ ಕುಡಿ ಟೈಮ್ ಆಯ್ತು. ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಡೇ ಕಾಲೇಜಿಗೆ ಜಾಯಿನ್ ಆಗಿ ಬಂದಿದ್ದೀರಾ. ನಿಮಗೆಲ್ಲ ನನ್ನ ಬ್ಲೆಸ್ಸಿಂಗ್.
ಫಸ್ಟ್ ಡಿಗ್ರಿ ಕಾಲೇಜಿಗೆ ಬಂದಿರೋ ನೀವು ಡಿಗ್ನಿಟಿ ಮೇಂಟೈನ್ ಮಾಡಬೇಕು. PUC ಲೆವೆಲ್ ಥಿಂಕಿಂಗ್ ಬಿಟ್ಟು ಹೈ ಲೆವೆಲ್ ಥಿಂಕ್ ಮಾಡಬೇಕು. ಸರ್ ಒಳಗ್ ಬರ್ಬೋದಾ? ಎಸ್ ಸರ್ ಏನಯ್ಯ ಇದು ನೀನು ಅವತಾರ? ಶೂ ಪಾಲಿಶ್ ಮಾಡೋರ್ ತರ ಸ್ಟೂಡೆಂಟ್ ನಂಬರ್ 1 ತರ ಕಾಲೇಜಿಗೆ ಬರ್ಬೇಕೋ ಬೇಡವೋ? ಹಂಗಲ್ಲ ಸರ್, ನಾನ್ ಬರ್ತಾ ಇದ್ನಾ ಸೀನಿಯರ್ ಹಾಕ್ಬಿಟ್ರು. ಒಬ್ಬ ನಿನ್ ಹೆಸರೇನು ಅಂತಾನೆ, ಇನ್ನೊಬ್ಬ ನಿನ್ ಯಾವ ಊರು ಅಂತಾನೆ, ಇನ್ನೊಬ್ಬ ಪ್ಯಾಂಟ್ ಹಚ್ಚು ಅಂತಾನೆ, ಇನ್ನೊಬ್ಬ ಶೂಟ್ ಬಿಚ್ಚು ಅಂತಾನೆ. ನಾನೇ ಸರ್ ಮಾಡ್ಲಿ? ಅವ್ರು ನಿನ್ನ ರ್ಯಾಗ್ ಮಾಡಿದ್ರು ಇಲ್ಲೋ, ನೀ ನನ್ ರ್ಯಾಗ್ ಮಾಡ್ತಾ ಇದೀಯಾ? ಮೊದಲು ಹೋಗಿ ಕೂತ್ಕೊಂಡು ಶೂ ಹಾಕೋ. ಗೋ. ಥ್ಯಾಂಕ್ ಯು ಸರ್. ವಾಟ್ ಇಸ್ ಯುವರ್ ನೇಮ್? ವಿಕ್ರಮ್. ಆಹಾ, ಹೆಸರು ಮಾತ್ರ ಚೆನ್ನಾಗಿದೆ, ನಡವಳಿಕೆ ಏನು ಕೇಳಬೇಡ. ಮೈ ಡಿಯರ್ ಸ್ಟೂಡೆಂಟ್ಸ್, ನನಗೆ ಡಿಸಿಪ್ಲಿನ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಹೇ, ನಿನ್ ಕಾಲ್ಗೆಜೆ ಕಳ್ಸ್ಕೊಂಡಿದೆ ನೋಡು. ಓ ಥ್ಯಾಂಕ್ ಯು. ಇಟ್ಸ್ ಓಕೆ. ಏಯ್ ನನ್ ಶೂಸ್ ಹೌದಾ? ಹುಡುಗ ಹುಡುಗಿ ಅಂತ ಭೇದ ಭಾವ ಇರಬಾರ್ದು. ನಿಮ್ಮಲ್ಲೇ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಇಬ್ರು ಬಕ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಮುಗೀತು ಸರ್. ಹೌದು. ನಾನ್ ಶೂಸ್ ಹಾಕೊಂಡೆ, ಅವಳು ಗೆಜ್ಜೆ ಹಾಕೊಂಡೆ. ಹಾ. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಆದ್ರೆ ಇದು ಓವರ್ ಅಂಡರ್ಸ್ಟ್ಯಾಂಡಿಂಗ್. ನನಗೆ ರೆಸ್ಪೆಕ್ಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ನಾನು ನೋಡಿದ್ರೆ ಗಡಗಡ ಅಂತ ನಡುಕ್ತಾರೆ, ಗೊತ್ತಾ? ಮೇ ಐ ಕಮ್ ಇನ್ ಸರ್? ಎಸ್. ಮೇಡಮ್ ಬನ್ನಿ, ಮೇಡಮ್ ಬನ್ನಿ. ಸರ್ ನಾನು ಎಲ್ಲಿ ಕೂತ್ಕೊಳ್ಳಿ? ಅಯ್ಯೋ, ಈ ಕಾಲೇಜ್ ನಿಮ್ದು, ಈ ಕ್ಲಾಸು ನಿಮ್ದು, ನೀವ್ ಎಲ್ಲಿ ಬೇಕಾದ್ರೂ ಕೂತ್ಕೋಬಹುದು, ಯಾವ ಸೀಟ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಯಾಕೆ ಅಲ್ಲೇ ಕೂತ್ಕೋಬೋದಾಗಿತ್ತಲ್ಲ? ಅವನೇ ದಿವ್ಯಾ, ಬದ್ರಿಯ ತಂಗಿ ಮಗಳು. ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ದಿವ್ಯಾ ಅಂತ. ಬದ್ರಿ ನಮ್ಮ ಅಂಕಲ್. ಹಾಗಂತ ನೀವು ನನ್ನಿಂದ ದೂರ ಇರ್ಬೇಕು ಅಂತೇನಿಲ್ಲ. ನಾನು ನಿಮ್ ಹಾಗೆ ಓದ್ಬೇಕು, ನಿಮ್ಮ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಸೊ ಪ್ಲೀಸ್ ನನ್ನ ಪಕ್ಕ ಬಂದು ಕೂತ್ಕೊಳ್ಳಿ ಪ್ಲೀಸ್. ನಾನು ನಿಮ್ ಕ್ಲಾಸ್ಮೇಟೆ. ಕಮಾನ್ ಪ್ಲೀಸ್, ನನ್ನ ದೂರ ಮಾಡಬೇಡಿ ಪ್ಲೀಸ್. ಸ್ಟೂಡೆಂಟ್ಸ್, ನಾನು ಮೊದಲನೇ ದಿನ ಪಾಠ ಮಾಡೋದಿಲ್ಲ. ನಾನೊಂದು ಟಾಪಿಕ್ ಬಗ್ಗೆ ಹೇಳ್ತೀನಿ, ನೀವೆಲ್ಲರೂ ಅದ್ರ ಬಗ್ಗೆ ಮಾತಾಡಬೇಕು. ಏನ್ ಸರ್ ಟಾಪಿಕ್? ಕಾಲೇಜಲ್ಲಿ ಓದುವಾಗ ಲವ್ ಮಾಡಬೇಕಾ ಬೇಡವಾ? ಸರ್ ನೀವ್ ಇಲ್ಲಿ ಇರ್ಬೇಕಾದವ್ರಲ್ಲ, ಎಲ್ಲೋ ಇರ್ಬೇಕಾದವ್ರು. ಲವ್ ಮಾಡ್ತಾರೆ ಸರ್ ನೀವು. ಕಮಾನ್, ಇದ್ರ ಬಗ್ಗೆ ಯಾರು ಬೇಕಾದ್ರೂ ಮಾತಾಡಬಹುದು. ಕಮಾನ್, ಎದ್ ಬನ್ನಿ. ಥ್ಯಾಂಕ್ ಯು. ಗುಡ್ ಬಾಯ್. ಗುಡ್ ಲೆಕ್ಚರ್. ಮೈ ಡಿಯರ್ ಫ್ರೆಂಡ್ಸ್, ಕಾಲೇಜಲ್ಲಿ ಓದ್ಬೇಕಾದ್ರೆ ಲವ್ ಬೇಕೇ ಬೇಕು. ಒಬ್ಬ ಲವ್ ಮಾಡಕ್ ಶುರು ಮಾಡಿದ್ರೆ ಒಳ್ಳೆ ಪೇಸ್ಟ್ ತಗೋತಾನೆ, ಒಳ್ಳೆ ಬ್ರಷ್ ತಗೋತಾನೆ, ಹಲ್ಲುತ್ತಾನೆ, ಒಳ್ಳೆ ಸೋಪಲ್ಲಿ ಸ್ನಾನ ಮಾಡ್ತಾನೆ, ಒಳ್ಳೆ ಪರ್ಫ್ಯೂಮು ಸೆಂಟ್ ಹಾಕ್ತಾನೆ, ಒಳ್ಳೆ ಟೈ ಹಾಕ್ತಾನೆ, ಒಳ್ಳೆ ಶರ್ಟ್ ಹಾಕ್ತಾನೆ, ಒಳ್ಳೆ ಬೆಲ್ಟ್ ಹಾಕ್ತಾನೆ, ಒಳ್ಳೆ ಶೂ ಹಾಕ್ತಾನೆ, ಒಳ್ಳೆ ಪ್ಯಾಂಟ್ ಹಾಕ್ತಾನೆ, ಗಾಡಿ ತಗೋತಾನೆ, ಗಾಡಿ ಪೆಟ್ರೋಲ್ ಹಾಕ್ತಾನೆ, ಕೋಕೋ ಕೋಲಾ ತಗೋತಾನೆ, ಕಾಫಿ ಕುಡಿತಾನೆ. ನೋಡಿ, ಅವನ ಹತ್ರ ದುಡ್ಡು ಇದೆಯೋ ಇಲ್ವೋ ಗೊತ್ತಿಲ್ಲ, ಲವ್ ಮಾಡಕ್ಕೆ ಸಾಲನಾದ್ರೂ ಮಾಡಿ ಇಷ್ಟೆಲ್ಲ ಪರ್ಚೇಸ್ ಮಾಡ್ತಾನೆ. ಸೊ ಇಷ್ಟೆಲ್ಲ ಐಟಮ್ಸ್ ಬಿಸ್ನೆಸ್ ಆಗ್ತಾ ಇದೆ. ಲವ್ ಮಾಡೋದೇ ನಿಲ್ಸ್ಬಿಟ್ರೆ ಅಂಗಡಿಯವ್ರೆಲ್ಲ ಎಲ್ಲೂ ಹೋಗ್ಬೇಕು. ಅವ್ರ ಹೆಂಡತಿ ಮಕ್ಳ ಗತಿ ಏನು? ಇಂಡಿಯನ್ ಎಕಾನಮಿ ಈ ಲವ್ ಮೇಲೆ ನಿಂತಿರೋದು. ಏನಂತೀರಾ? ಲವ್ ಬೇಕೇ ಬೇಕು. ಥ್ಯಾಂಕ್ ಯು. ನೆಕ್ಸ್ಟ್. ಹಾಯ್ ಡಾರ್ಲಿಂಗ್, ಫುಲ್ ಲವ್. ಯಾವಾಗಲೂ ಲೇಡೀಸ್ ಫಸ್ಟ್ ಅಂತಾರೆ, ನೀನು ಸೆಕೆಂಡ್ ಬಂದಿದ್ಯಾ. ಓಕೆ, ಕಂಟಿನ್ಯೂ. ಕಾಲೇಜ್ ಲೈಫ್ ಅಲ್ಲಿ ಲವ್ ಮಾಡ್ಬೇಕು, ಅದನ್ ಬಿಟ್ಟು ಇವ್ರ ವಯಸ್ಸೆಲ್ಲ ಲವ್ ಮಾಡಕ್ ನನ್ ಪ್ರಕಾರ ಫಸ್ಟ್ ಇಯರ್ ನಲ್ಲಿ ಒಬ್ಬನ್ ಲವ್ ಮಾಡ್ಬೇಕು, ಸೆಕೆಂಡ್ ಇಯರ್ ನಲ್ಲಿ ಇನ್ನೊಬ್ಬನ್ ಲವ್ ಮಾಡ್ಬೇಕು, ಹಾಗೆ ಥರ್ಡ್ ಇಯರ್ ನಲ್ಲಿ ಮತ್ತೊಬ್ಬನ್ ಲವ್ ಮಾಡ್ಬೇಕು. ಟೋಟಲಿ ಕಾಲೇಜ್ ಬಿಟ್ಟು ಹೋಗೋವಾಗ ಈ ಮೂವರಲ್ಲಿ ಯಾರು ಬೆಸ್ಟು ಅವನ್ ಜೊತೆನೆ ಓಡ್ ಹೋಗ್ಬೇಕು. ಯಾಕೆ ಮೂವರ್ನು ಕಟ್ಕೊಂಡೇ ಓಡೋಗ್ಬೋದಲ್ಲ?
ಕಟ್ಕೊಳಕ್ ಆಗಲ್ಲ ಸರ್. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಲವ್ ಬೇಕೇ ಬೇಕು ಸರ್. ನೀವೇ ಯಾವ್ದಾನ ಒಂದು ಹುಡುಗಿ ಇದ್ರೆ ಹುಡ್ಕೊಡಿ ಸರ್. ನಾನೇನು ಲೆಕ್ಚರರ ಬ್ರೋಕರ? ಯೋಚನೆ ಮಾಡಿ ಹೇಳ್ತೀನಿ ಸರ್. ಸೈಲೆನ್ಸ್ ಸೈಲೆನ್ಸ್. ನೆಕ್ಸ್ಟ್. ಡಿಯರ್ ಫ್ರೆಂಡ್ಸ್, ಕಾಲೇಜ್ ಲೈಫಲ್ಲಿ ಲವ್ ಬೇಡ ನೋಡಿ. ಲಾ ಕಾಲೇಜು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಈ ತರ ಎಲ್ಲ ಕಾಲೇಜ್ಗಳಿದಾವೆ. ಆದ್ರೆ ಲವ್ ಕಾಲೇಜ್ ಅಂತ ಎಲ್ಲಾದ್ರೂ ಇದೆಯಾ? ಇಲ್ಲ. ಯಾಕೆ? ಲವ್ ಮಾಡಕ್ಕೆ ಅಂತಾನೆ ಬಸ್ ಸ್ಟಾಪ್, ಲಾಲ್ ಬಾಗು, ಕಬನ್ ಪಾರ್ಕು, ಈ ತರ ನೂರಾರು ಜಾಗಗಳಿದಾವೆ. ಹೋಗ ಲವ್ ಮಾಡ್ಕೋಬಹುದಲ್ಲ. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಸಿ ಇಲ್ಲಿರೋರ್ಗೆ ಸಂಬಳ ಕೊಟ್ಟು ಲೈಬ್ರರಿ ಅದು ಇದು ಕಟ್ಸಿರೋದು ಯಾಕೆ? ಲವ್ ಮಾಡಕ? ವಿಕ್ರಮ್, ಮುತ್ನಂತ ಮಾತು ಹೇಳ್ಬೇಕಣ. ಆದ್ರೆ ಈ ಹುಡುಗಿ ಕುತ್ಕೊಂಡು ಓದ್ಬೇಕಾರೆ ಋಷಿ ತರ ಕಣ್ಮುಚ್ಕೊಂಡ್ರಕ್ಕಾಗತ್ತಾ? ಇದೇನ್ ರಾಮಕೃಷ್ಣ ಆಶ್ರಮನ ಇಲ್ಲ ಬುದ್ಧನ ಆಶ್ರಮನ? ಇದು ಕೋ ಎಜುಕೇಶನ್ ಕಾಲೇಜ್ ಅಮ್ಮ. ಕರೆಕ್ಟ್ ಅಮ್ಮ, ಕೋ ಎಜುಕೇಶನ್ ಕಾಲೇಜ್ ಅಂದ್ರೆ ಒಂದ್ ಹುಡುಗ ಒಂದ್ ಹುಡುಗಿ ಒಟ್ಟಿಗೆ ಓದ್ಬೋದು, ಓಡಾಡ್ಬೋದು. ಆದ್ರೆ ಲವ್ ಮಾಡ್ಬೇಕು ಅಂತ ಏನಿಲ್ವಲ್ಲ. ಯಾಕೆ? ಒಂದ್ ಹುಡುಗ ಒಂದ್ ಹುಡುಗಿ ಲವ್ ಮಾಡ್ಲೇಬೇಕಾ? ಇಬ್ರು ಕೊನೆವರೆಗೂ ಒಳ್ಳೆ ಫ್ರೆಂಡ್ಸ್ ಆಗಿರಕ್ ಸಾಧ್ಯನೇ ಇಲ್ವಾ? ನನ್ ಪ್ರಕಾರ ಈ ಲವ್ ಅನ್ನೋದು ದೊಡ್ಡ ತಲೆನೋವು. ಎಂಜಾಯ್ ಮಾಡ್ಬೇಕಾದ ಟೈಮ್ನೆಲ್ಲ ವೇಟಿಂಗು, ರೂಮಿಂಗು, ರೊಮ್ಯಾನ್ಸಿಂಗ್ ಎಲ್ಲ ಕಳೆದ್ಬಿಡ್ತೀವಿ. ಸೊ ನನ್ ಪರ್ಸನಲ್ ಆಗಿ ಕೇಳಿದ್ರೆ ಕಾಲೇಜ್ ಲೈಫಲ್ಲಿ ಲವ್ ಬೇಕಾಗಿಲ್ಲ, ಬೇಕಾಗಿಲ್ಲ, ಬೇಕಾಗಿಲ್ಲ. ಓ ವೆರಿ ಗುಡ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸಮಯ ಆಯ್ತು, ಇವತ್ತಿನ ಪೀರಿಯಡ್ ಇಲ್ಲಿಗೆ ಮುಗೀತು. ಮತ್ತೆ ನಾಳೆ ಭೇಟಿಯಾಗೋಣ. ಓಕೆ? ವಿಕ್ರಮ್, ಕಂಗ್ರಾಟ್ಸ್. ನೀವ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವ್ ಮಾತಾಡಿದ್ದು ತುಂಬಾ ಜನಕ್ಕೆ ಇಷ್ಟ ಆಯ್ತು. ಪರ್ಟಿಕ್ಯುಲರ್ ಆಗಿ ನನ್ ಮನ್ಸು ತುಂಬಾ ನೆಮ್ಮದಿ ಆಯ್ತು. ಯಾಕೆ? ನನ್ನನ್ ಯಾರೇ ಲವ್ ಮಾಡಿದ್ರು ನಮ್ಮ ಅಂಕಲ್ ಅವ್ರನ್ನ ಮುಗಿಸ್ಬಿಡ್ತಾರೆ. ಅನಾವಶ್ಯಕವಾಗಿ ನನ್ನನ್ನೊಬ್ಬ ಲವ್ ಮಾಡಿ ಸಾಯ್ಬೇಕು. ಸೊ ಹುಡುಗರ ಜೊತೆ ಹೇಗಪ್ಪ ಪಾಲ್ಗೋದು ಅಂತ ಒಂದ್ ಚಿಕ್ಕ ಕನ್ಫ್ಯೂಷನ್ ಇತ್ತು. ಅದೇ ಕ್ಲಿಯರ್ ಆಗೋಯ್ತು. ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನೀನಂತೂ ಖಂಡಿತ ಲವ್ ಮಾಡಲ್ಲ, ನಾನು ಲವ್ ಮಾಡಲ್ಲ. ಸೊ ವಿ ಆರ್ ಫ್ರೆಂಡ್ಸ್. ತಾಯಿ ನಾಗಮ್ಮ, ನಮ್ ಕಾಲೇಜ್ ಕಾಂಪೌಂಡ್ಗೆನೆ ಬಂದ್ಬಿಟ್ಟಿದ್ಯಲ್ಲಮ್ಮ. ಗ್ರಾಮ ದೇವತೆ 50 ದಿವಸ ಬಂದು. ಓ ಅದನ್ನ ಯಾಕೆ ಅರ್ಧಾಗ್ತಾ ಇದೆಯೋ? ಸುಮ್ನಿರೋ. ಅಷ್ಟು ಒಳ್ಳೆ ಪೋರ್ಷನ್ ಅರ್ಧಾಗ್ತಾ ಇದೆಯಲ್ಲ. ನಿನ್ಗೇನಾದ್ರು ಬುದ್ಧಿ ಗಿದ್ದಿ ಇದೆಯಾ? ಎಲ್ರು ನೋಡ್ತಾವ್ರಲ್ಲ. ಕಮಾನ್ ಬಾಯ್ಸ್ ಅಂಡ್ ಗರ್ಲ್ಸ್, ಕಮಾನ್ ಕಮಾನ್. ನಿಮ್ಮಲ್ಲಿ ಯಾರಿಗಾದ್ರು ಇಂಥ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಸಿದ್ಯಾ? ನೋಡಿ, ಇವನು ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್. ಮರ್ಯಾದಸ್ಥರು ಓಡಾಡೋ ರಸ್ತೆಯಲ್ಲಿ ಇಂಥ ಅಶ್ಲೀಲ ಪೋಸ್ಟರ್ಗಳು ಇರಬಾರ್ದು ಅಂತ ಹರಿದಾಗ್ತಾ ಇದ್ದಾನೆ. ನಾವು ಈಗ ತಾನೇ ಅಶ್ಲೀಲ ಪೋಸ್ಟರ್ ವಿರೋಧಿ ಸಂಘ ಅಂತ ಪ್ರಾರಂಭ ಮಾಡಿದ್ದೀವಿ. ನಾನೇ ಪ್ರೆಸಿಡೆಂಟ್, ಇವರೇ ಸೆಕ್ರೆಟರಿ. ಯಾವತ್ತಿಂದ ಪ್ರಾರಂಭ ಮಾಡಿದ್ರಿ? ಈಗ ತಾನೇ. ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆದ್ರೆ ನನಗೆ ಈ ಪೋಸ್ಟರ್ ಹಚ್ಚಿದ ಗೋಡೆ. ಬೇರೆ ಎಲ್ಲೆಲ್ಲಿ ಕೇಳ್ತೀರಾ ಸರ್? ಎಲ್ಲೆಲ್ಲಿ ಈ ರೀತಿ ಅಶ್ಲೀಲ ಪೋಸ್ಟರ್ಗಳನ್ನ ಹಚ್ಚಿರ್ತಾರೋ ಅಲ್ಲೆಲ್ಲ ಹೋಗಿ ಕಿತ್ತು ಕಿತ್ತು ಬಿಸಾಕ್ತೀವಿ. ಏನ್ ಕ್ಯಾಮ್ರಾ ಹಿಡ್ಕೊಂಡು ನೋಡ್ತಾ ನಿಂತಿದ್ದೀರಿ? ಫೋಟೋ ತೆಗೀರ್ರಿ. ನನಗೆ ಯಾವ ಪೋಸ್ಟ್ ಕೊಡ್ತೀರಾ? ನಿಮ್ಗೆ ನಿಮ್ಗೆ ಪರ್ಸನಲ್ ಸೆಕ್ರೆಟರಿ. ಥ್ಯಾಂಕ್ ಯು. ಬರೀ ನೀವೇ ಮಾತಾಡ್ತಿದ್ದೀರಲ್ಲ ಸರ್, ನಿಮ್ ಸೆಕ್ರೆಟರಿನೂ ಮಾತಾಡೋಕ್ ಹೇಳಿ. ಸೆಕ್ರೆಟರಿ ಕಮಾನ್. ಕ್ಲಾಸ್. ಇನ್ಮೇಲೆ ಈ ತರ ಪೋಸ್ಟರ್ ಕಾಣಿಸಿದ್ರೆ ಅರ್ಧಾಗ್ಬಿಡ್ತೀನಿ. ಪೋಸ್ಟರ್ ಇರತ್ತೆ, ಸಿನಿಮಾದಲ್ಲಿ ನೋಡ್ರೆ ಅಂತ ಒಂದ್ ಸೀನ್ ಇರಲ್ಲ. ಸ್ನಾನ ಮಾಡೋ ತರ ಪೋಸ್ಟ್ ಇರತ್ತೆ, ಅಲ್ಲಿ ನೋಡಿದ್ರೆ ಅವಳು ಸ್ನಾನನೇ ಮಾಡಲ್ಲ. ಬೆಡ್ರೂಮ್ ಸೀನ್ ಅದು ಪೋಸ್ಟ್ ಅಲ್ಲಿ ಇರತ್ತೆ, ಅಲ್ಲಿ ನೋಡಿದ್ರೆ ಬೆಡ್ಡೇ ತೋರ್ಸಲ್ಲ. ನಾವೇ ದೊಡ್ಡ ದುಡ್ಡು ಕೊಟ್ಟು ವ್ಯಾಪಾರಕ್ಕೆ. ಇನ್ಮೇಲೆ ಏನಾದ್ರೂ ಪೋಸ್ಟರ್ ಅಂಟಿಸಿದ್ರೆ
ಆ ಸೀನ್ ತೋರ್ಸ್ಬೇಕು. ಇಲ್ದಿದ್ರೆ ನಾನ್ ಹೀಗೆ ಮಾಡೋದು. ಕರೆಕ್ಟಾ ಮೇಡಮ್? ಅದು ಏನಾಗುತ್ತೆ ಅಂದ್ರೆ ಇವಾಗ ನಾನು ಇವ್ರಿಗೆ ಅಯ್ಯೋ ಬಿಡ್ರಪ್ಪ, ಅಯ್ಯೋ ಹೊಡಿಬೇಡ್ರಪ್ಪ. ವಿಕ್ರಮ್, ಸಿಂಫನಿ ಥಿಯೇಟರ್ ನಲ್ಲಿ ಸೂಪರ್ ಇಂಗ್ಲಿಷ್ ಫಿಲ್ಮ್ ಬಂದಿದೆ. ಹೌದಾ? ಹೋಗಣ್ವಾ? ಹಲೋ ಹೇಗೆ ಹೋಗೋದು? 1 ಅವರ್ ರಾಮೇಗೌಡರ ಕ್ಲಾಸ್ ಇದೆ, 1 ಅವರ್ ಸರಸ್ವತಿ ಮೇಡಮ್ ಕ್ಲಾಸ್ ಇದೆ. ಅಯ್ಯೋ ಗೋಳು, ಅವ್ರಿಬ್ರು ನಮ್ಮನ್ನ ಫ್ರೀ ಬಿಡಲ್ವೇ? ಬಂಕ್ ಹೊಡ್ರೆ ಆಯ್ತು. ಸೂಪರ್ ಐಡಿಯಾ. ನನ್ನ ಫೋಟೋನಾ? ಯಾಕೆ? ಸರ್, ನಾವೆಲ್ಲ ಡೈಲಿ ಸಾಯಂಕಾಲ ಕಂಬೈನ್ ಸ್ಟಡೀಸ್ ಮಾಡ್ತೀವಿ ಸರ್. ನಿಮ್ ಫೋಟೋ ಎದುರುಗಿಟ್ಕೊಂಡು ಓದ್ತಾ ಇದ್ರೆ ಪಾಠ ಈಜಾಗಿ ತಲೆಗೆ ಹತ್ಬಿಡುತ್ತೆ ಸರ್. ನನ್ನ ಫೋಟೋನ ಎದುರಿಗಿಟ್ಕೊಂಡು ಓದಿದ್ರೆ ಪಾಠ ಈಸಿಯಾಗಿ ತಲೆ ಹತ್ತುತ್ತಾ? ಹೌದು ಸರ್. ಮಾತಾ ಪಿತಾ ಗುರು ದೈವ, ಆ ದೇವ್ರಕ್ಕಿಂತ ಗುರುನೇ ದೊಡ್ಡವರಲ್ವಾ ಸರ್? ಸರ್, ಈ ಕಾಲೇಜ್ನಲ್ಲಿ ಎಷ್ಟೋ ಜನ ಲೆಕ್ಚರರ್ ಇದ್ದಾರೆ ಸರ್. ಆದ್ರೆ ನಿಂತರೋ ಯಾರಾದ್ರೂ ಇದಾರಾ ಸರ್? ಅಯ್ಯಯ್ಯೋ, ಏನು ಗುರುಭಕ್ತಿ ನನ್ನ ಮೇಲೆ. ಸ್ಟೂಡೆಂಟ್ಸ್, ನಿಮ್ ಮಾತು ಕೇಳಿ ನನಗೆ ರೋಮಾಂಚನವಾಗ್ತಾ ಇದೆ. ನೀವು ಇಷ್ಟೊಂದು ಅಭಿಮಾನ ನನ್ನ ಮೇಲೆ ಇಟ್ಟಿದ್ದೀರಾ ಅಂತ ನಂಬಿಕೆನೆ ಬರ್ತಾ ಇಲ್ವಲ್ಲ. ಸರ್, ನಿಮ್ ಫೋಟೋ ಕೊಟ್ ನೋಡಿ, ಆಮೇಲೆ ನಿಮ್ಗೇನೆ ನಂಬಿಕೆ ಬರುತ್ತೆ. ಹೌದಾ? ಹೌದು. ನನ್ನ ಹತ್ರ ದೊಡ್ಡ ಫೋಟೋ ಇದೆ, ಪರವಾಗಿಲ್ವಾ? ನೋ ಪ್ರಾಬ್ಲಮ್ ಸರ್. ನಿಮ್ ಮನ್ಸು ಬಹಳ ದೊಡ್ಡದು, ನಿಮ್ ಫೋಟೋನು ದೊಡ್ಡದಾಗೆ ಇರ್ಲಿ ಸರ್. ಇಲ್ಲೇ ಪಕ್ಕದಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆ, ನಾವೆಲ್ಲ ಹೋಗ್ ಬರೋಣ ಅನ್ಕೊಂಡ್ವಿ. ನೀವು ಪರ್ಮಿಷನ್ ಕೊಟ್ರೆ? ಅಯ್ಯೋ, ಅದಕ್ಕೇನು, ಧಾರಾಳವಾಗಿ ಹೋಗಿ ಬನ್ನಿ. ನೀವು ನನ್ನ ಮೇಲಿಟ್ಟಿರೋ ಅಭಿಮಾನಕ್ಕೆ ನಾನು ಇಷ್ಟೂ ಮಾಡಕ್ಕಾಗಲ್ವೇ? ಕ್ಯಾರಿಯಾನ್. Thank you, sir. ಸರ್, ಫೋಟೋ. ಫೋಟೋ ಟೇಕ್ ಇಟ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಹಲೋ. ಹಾಯ್. ಏನ್ ರಾಮೇಗೌಡ್ರೆ, ಕ್ಲಾಸ್ ತಗೊಳಲ್ವಾ? ಅದೆಲ್ಲ ಮಾಮೂಲಿ ಲೆಕ್ಚರ್ ಮಾಡೋ ಕೆಲಸ. ನಾನು ಪಾಠ ಮಾಡ್ಬೇಕಾದ ಅಗತ್ಯನೇ ಇಲ್ಲ. ನಾನು ಫೋಟೋ ನೋಡಿದ್ರೆ ಸಾಕು, ಪಾಠ ಈಸಿಯಾಗಿ ತಲೆಗೆ ಹತ್ತುತ್ತೆ ಅಂತಾರೆ ಸ್ಟೂಡೆಂಟ್. ಏನಂತೆ? ನಿಮ್ ಫೋಟೋ ನೋಡಿದ ತಕ್ಷಣ ಸ್ಟೂಡೆಂಟ್ಸ್ ಗೆ ತಾನಾಗಿ ತಲೆಗೆ ಹತ್ಬಿಡುತ್ತೆ ಪಾಠ? ಹೌದಾ? ಮತ್ತೆ ನನ್ ಫೋಟೋ ನೋಡಿ ಸ್ಟೂಡೆಂಟ್ಸ್ ಅದೇ ರೀತಿ ಹೇಳಿದ್ರು? ಹೌದು. ಯಾವ್ದೋ ಸೈನ್ಸ್ ಎಕ್ಸಿಬಿಷನ್ ಇದೆ ಅಂದ್ರು, ಅದಕ್ಕೆ ಕ್ಲಾಸ್ ನ ಫ್ರೀ ಬಿಟ್ಬಿಟ್ಟೆ. ಪರವಾಗಿಲ್ಲ, ಈ ಕಾಲೇಜಲ್ಲಿ ನಮ್ಮಿಬ್ರು ಫೋಟೋ ಮಾತ್ರ ಕೇಳಿದ್ದಾರೆ ಸ್ಟೂಡೆಂಟ್. ಯಾಕೆ ಗೊತ್ತಾ? ಯಾಕೆ? ನಮ್ಮಿಬ್ರ ಮೇಲೆ ಅಷ್ಟೊಂದು ಗುರುಭಕ್ತಿ, ಅಷ್ಟೊಂದು ಅಭಿಮಾನ, ಅಷ್ಟೊಂದು ಮರ್ಯಾದೆ. ಒಟ್ಟಾಳು ಗುರುವಿಗೆ ಶಿಲೆ ಇಡ್ತಾರೆ ಅಂದ್ರೆ ಟಾಯ್ಲೆಟ್ಗೆ ಗೈಡ್ ಮಾಡಿದಿರಿ. ನೀವು ಬನ್ನಿ ಕ್ಲಾಸ್ಗೆ. ಕೂತ್ಕೊಳ್ಳ ಕೆಳಗೆ. I've given him every memory of the past, every dream of the future. I've turned all my cards. ರೀ ಸ್ವಾಮಿ, ನಾವು ಪಿಕ್ಚರ್ ನೋಡಕ್ ಬಂದಿದ್ದೀವಿ. ರೀ, ಅಲ್ಲೇನ್ರಿ ನೋಡ್ತೀರಾ? ರಿಯಲ್ ಆಗಿ ನೋಡ್ರಿ ಇಲ್ಲಿ. ರೀ, ನಿಮಗ್ ಬೇಕಾದ್ರೆ ಲಾಸ್ಟ್ ರೋಲ್ ಕೂತ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಳ್ಳಿ. ರೀ, ನೋಡಕ್ಕೆ ಓದಿರೋರ್ ತರ ಕಾಣಿಸ್ತೀರಾ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬಿಡ್ಬೇನ್ರಿ? ಯಾಕೆ? ಪಕ್ಕದಲ್ಲಿ ಸುಂದರವಾದ ಹುಡುಗಿನ ಕೂರ್ಸ್ಕೊಂಡು ಪಿಕ್ಚರ್ ನೋಡು ಅಂತಿರಲ್ಲ. ನಮ್ ತರ ನೀವು ಟ್ರೈ ಮಾಡೋದ್ ಬಿಟ್ಬಿಟ್ಟು ಬುದ್ಧಿ ಬೇರೆ ಹೇಳಕ್ ಬಂದಿದ್ದೀರಲ್ರಿ. ನಾವು ಲವರ್ಸ್ ಅಲ್ಲ, ಫ್ರೆಂಡ್ಸ್. ಎಷ್ಟಾದ್ರೂ ಗಂಡು ಹೆಣ್ಣಲ್ವಾ? ನಡಿಯ ಆಪರೇಟರ್ ರೂಮ್ ಹೋಗೋಣ. ರೆಡಿ? ನಮ್ ಬಗ್ಗೆ ಹೇಗ್ ಮಾತಾಡ್ಬಿಟ್ಟು ಹೋದ್ಲು ನೋಡು. ನಾನ್ ಬೇಕಾದ್ರೆ ಆ ಕಡೆ ಕೂತ್ಕೊಳ್ಳ? ಯಾರ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಮ್ ಬಗ್ಗೆ ನಮಗ್ ತಾನೇ ಗೊತ್ತು. ಅವ್ರಿಗೆಲ್ಲ ಕಿಸ್ ಹೊಡೆಯೋದ್ ಬಿಟ್ರೆ ಬೇರೆ ಏನು ಗೊತ್ತಿರಲ್ಲ. ಅದ್ ಸರಿ. ಈ ಸೀನ್ ಯಾವಾಗ ಮುಗಿಯತ್ತೋ? ನಮ್ ಪಿಕ್ಚರ್ಗಳಲ್ಲಾದ್ರೆ ಹುಡುಗ ಹುಡುಗಿ ಹತ್ರ ಬರ್ತಿದ್ದಾಗಿನೇ ಲೈಟ್ಸ್ ಆಫ್, ಆಮೇಲೆ ಇಮಿಡಿಯೇಟ್ ಆಗಿ ಸನ್ರೈಸ್. ಅವಳ ಹಣೆ ಮೇಲೆ ಕುಂಕುಮ ಏನಾದ್ರು ಅರ್ಧಂಬರ್ಧ ಅಳಿಸೋಗಿದ್ರೆ ನಮ್ ಜನ ಕ್ಲಿಯರ್ ಆಗಿ ಅರ್ಥ ಆಗೋಗುತ್ತೆ. ಇಂಗ್ಲಿಷ್ ಅವ್ರು ತುಂಬಾ ವೀಕು, ಅವ್ರಿಗೆ ಎಲ್ಲ ಡಿಟೇಲ್ ಆಗಿ ತೋರಿಸಿದ್ರೇನೆ ಅರ್ಥ ಆಗೋದು. ಏಯ್, ಕುಂಕುಮ ಯಾವಾಗ ಅಳಿಸೋದ್ರು ಅದೇ ವಿಷಯಕ್ಕೆ ಅಂತ ಅನ್ಕೋಬೇಡ. ನನ್ ಬೊಟ್ಟು ಅವಾಗ ಜರುಗ್ತಾನೆ ಇರುತ್ತೆ. ವಿಕ್ರಮ್,
ನನ್ ಬೊಟ್ ಸರಿಗಿದ್ಯಾ ನೋಡು. ಸ್ವಲ್ಪ ಸೈಡಲ್ಲಿದೆ. ಸರಿ ಮಾಡೋ. ಸ್ವಲ್ಪ ಈ ಕಡೆ ತಿರ್ಗು. ಏನ್ ನಿನ್ನ ಹೆಸರು? ಸಂತೋಷಿ. ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾನೆ? ಟೈಲರ್. ನಾನ್ ಕುಯ್ದ್ರೆ ಎಷ್ಟು ಜಾಗದಲ್ಲಿ ಸ್ಟಿಚ್ ಆಗ್ಬೇಕಾಗತ್ತೆ ಗೊತ್ತಾ? ನಿನ್ನ ಹೆಸರೇನು? ರೇಖಾ. ನಿಮ್ಮಪ್ಪ ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಖಾಲಿ ಆದ್ರೆ ನಿನ್ನ ಬ್ಲಡ್ ಕಳಿಸ್ಬೇಕಾಗತ್ತೆ. ನಾವು ಪಿಕ್ಚರ್ ತಾನೇ ಹೋಗಿದ್ದು, ಅದ್ರಲ್ಲಿ ಏನ್ ತಪ್ಪಿದೆ? ಕುಯ್ದು ಬಿಡ್ತೀನಿ. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದೇ ತಪ್ಪು. ಅಂತದ್ರಲ್ಲಿ ಊರೂರ್ ಸುತ್ತಕ್ ಹೋಗ್ತೀರಾ? ಕಳ ಪ್ಲೀಸ್, ಅವ್ರನ್ನೆಲ್ಲ ಬಿಟ್ಬಿಡು. ಅವ್ರದ್ದೇನು ತಪ್ಪಿಲ್ಲ. ಇವ್ರನ್ನೆಲ್ಲ ನಾನೇ ಫೋರ್ಸ್ ಮಾಡಿ ಫಿಲ್ಮ್ ಕರ್ಕೊಂಡು ಹೋಗಿದ್ದು. ಮೇಡಮ್, ಅಣ್ಣ ಫಾರಿನ್ ಅಲ್ಲಿರುವಾಗ ನೀವು ಸುಮ್ನೆ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನೀವು ಸಿನಿಮಾಕ್ಕೆ ಹೋಗಿರೋ ವಿಷಯ ಅಣ್ಣನಿಗೆ ಗೊತ್ತಾದ್ರೆ ನಾಳೆ ಅಲ್ಲಿ ಥಿಯೇಟರ್ ಉಳಿಯಲ್ಲ. ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಜೀವ ಸಹಿತ ಉಳಿಯಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇವ್ರನ್ನೆಲ್ಲ ನಾನು ಕ್ಷಮಿಸ್ಬಿಡ್ತೀನಿ, ಆದ್ರೆ ಇವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಏನ್ ನಿನ್ನ ಹೆಸರು? ವಿಕ್ರಮ್. ಹುಡುಗಿರ ಹಣೆಯಲ್ಲಿ ಕುಂಕುಮ ಬೊಟ್ಟು ಚದುರು ಹೋಗಿದ್ರೆ ತಾವೇನ ಸರಿ ಮಾಡೋದು? ಶರ್ಟ್ ಬಿಚ್ಚೋ. ಬಿಚ್ಚಲೇ. ಅದು ಏ ಬ್ಲೂ ಚೂಡಿದಾರ್ ಬರಲಿ. ಈಗ ನಿನ್ನ ಹಣೆಗೆ ಒಟ್ಟಿಟ್ರೆ ಎಷ್ಟು ಅಂದವಾಗಿ ಕಾಣ್ತೀಯ ಗೊತ್ತಾ ನೀನು? ಸೂಪರ್. ಹೌದು, ನೀನಿ ಬರೀ ಮೈಯಲ್ಲಿ ಮನೆಗೆ ಹೋಗ್ತೀಯಾ? ಹಾಕು ಹಾಕು ಹಾಕು. ಇದೇ ನಿನ್ಗೆ ಶರ್ಟು. ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಕು ಹಾಕೊಳ್ಳಲೇ. ಅದು ಚಪ್ಪಾಳೆ ತಟ್ಟೋ, ಚಪ್ಪಾಳೆ. ಶಭಾಷ್. ಅವ್ರನ್ನ ಕತ್ತರಿಸಿ ರಕ್ತದಲ್ಲಿ ಕೊಟ್ಟಿಟ್ಕೊಂಡು ಮನೆ ಬಂದಿದ್ರೆ 6 ತೇತಿ ಒಳಗೆ ಕರ್ಕೋತಾ ಇದ್ದೆ. ನಿಂಗೆ ಮಾನ ರೋಷ ಏನು ಇಲ್ವೇನೋ? ಯಾಕೋ ಅವ್ರಿಗೆ ಹೊಡೆಯೋದಕ್ಕೆ ನಿಂಗೇನೋ ಭಯ? ಈ ವಯಸ್ಸಲ್ಲಿ ನೀನ್ ಹೀಗೆ ಸುಮ್ಮನೆ ಇದ್ರೆ ನೀನು ಹೊರ ಸಮಾಧಿ ಮಾಡ್ಬಿಡ್ತಾರೆ ಅಲ್ಲ? ಆ ಹುಡುಗಿ ಪಿಕ್ಚರ್ ಕೆಡಿದ್ರೆ ಅವ್ಳು ಹೊಡಿಬೇಕು. ನಿಂಗೆ ಕೊಡಿದ್ರು? ನೋಡು, ನಿಂಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತಲ್ಲ. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಅವ್ರ ಶರ್ಟ್ ಪಾಯಿಂಟ್ ಕಳಚಿ ಅಟ್ಟಿಸ್ಕೊಂಡು ಹೊಡಿಬೇಕು. ಆಗಲೇ ನಿನ್ನ ನನ್ನ ಮಗ ತಪ್ಪಿಕೊಂಡು ನಾನು ಆಗ್ಲೇ. ಅಪ್ಪ, ನಾ ಹೇಳದ್ ಕೇಳಿ. ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ನ್ಯಾಯ ಇದೆ. ಆದ್ರೆ ನನ್ಗೆ ಅವ್ರು ನೋಡಿದ್ರೆ ಕೋಪ ಬರ್ತಾ ಇಲ್ಲ, ಅಯ್ಯೋ ಪಾಪ ಅನ್ಸುತ್ತೆ. ಅವರೆಲ್ಲ ಕಾಲೇಜಲ್ಲಿ ಓದೋರಲ್ಲ, ರೌಡಿಗಳು. ಅವ್ರಿಗೇನ್ ಗೊತ್ತಾಗುತ್ತೆ? ಅವ್ರ ಜೊತೆ ನಾನು ಜಗಳ ಆಡಿದ್ರೆ ಮತ್ತೆ ನಾಳೆ ಕಾಲೇಜ್ ಹೋಗೋದ್ ಬೇಡವಾ? ನೋಡಿದ್ರೆ ಹೇಗಾಡ್ತಾನ ಅವನು. ನಿನಗೆ ಆಡೋದು ನೋಡಿದ್ರೆ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ಮೇಸ್ಟ್ರೆ, ಈ ಶೌರ್ಯ ಕೋಪ ಬರೋದಕ್ಕೆ ಅದು ಟ್ರೈನಿಂಗ್ ಕೊಡೋ ಕಾಲೇಜ್ ಇದ್ರೆ ಹೇಳಿ, ಈಗಲೇ ಸೇರಿಸ್ಬಿಡ್ತೀನಿ. ಲಕ್ಷ ಕಸಾರಿ ಪರವಾಗಿಲ್ಲ. ಲಕ್ಷಣ ಏನ್ ಸರ್? ಲಕ್ಷಣ ಇಷ್ಟು ಅಲಕ್ಷ್ಯವಾಗಿ ಮಾತಾಡ್ತಾ ಇದ್ರಲ್ಲ, ಲಕ್ಷ ಯಾಕೆ ಸರ್? ಸರ್, ನಾನು ಬರೇ ಮಾಸ್ಟರ್ ಅಲ್ಲ, ಮಾಸ್ಟರ್ ಬ್ರೈನ್ ಇರೋ ಮಾಸ್ಟರ್. ನಿಮ್ ಮಗನ್ನ ಅರ್ನಾಲ್ಡ್, ಜಾಕಿ ಚೇನ್, ಬ್ರೂಸ್ಲಿ ತರ ರೆಡಿ ಮಾಡ್ಬಿಡ್ತೀನಿ ಸರ್. ಆದ್ರೆ ನನಗೆ
ಕೇವಲ 10,323 ರೂಪಾಯಿ ಕೊಟ್ರೆ ಸಾಕು ಸರ್. ಅದೇನದು 10,323 ರೂಪಾಯಿ? ನನಗೆ ಸಾಲ ಇರೋದು ಬಡ್ಡಿ ಸಮೇತ ಅಷ್ಟೇ ಸರ್. ಅದನ್ನ ತೀರ್ಸ್ಬಿಟ್ರೆ ಸಾಕು. 25,000 ಕೊಡ್ತೀನಿ. ನನ್ ಮಗ ಬದಲಿ ಚೇಲಾಗಳನ್ನ ಹೊಡಿಬೇಕು, ಒಂದ್ಸಲ ಹೊಡಿಬೇಕು ಅಷ್ಟೇ. ಓಕೆ ಸರ್. ಏಟಿರಮ್ಮ ಬಾಯ್ಲಿ. ಗುಡ್ ಮಾರ್ನಿಂಗ್ ಸರ್. ಗಾಡಿ ಹಿಂದೆ ತಗೋಬೇಕು, ಸ್ವಲ್ಪ ಬ್ಯಾಕ್ ನೋಡು. ಓಕೆ ಸರ್. ಸರಿಯಾಗಿ ನೋಡ್ತಾ ಇದೀಯಾ? ಬ್ಯಾಕ್ ನೋಡ್ತಾ ಇದೀಯಾ? ಯಾಕೆ ಸರ್ ನೋಡ್ತಾ ಇರೋದು? ಸರಿಯಾಗಿ ನೋಡ್ತಾ ಇದೀಯಾ? ಸರ್. ಓಕೆನಾ? ಡಬ್ಬಲ್ ಓಕೆ ಸರ್. ನೋಡ್ತಾ ಇದೀಯಾ? ಅದನ್ನೇ ಸರ್ ನೋಡ್ತಾ ಇರೋದು. ಸ್ಕೆಲಿಟನ್ ರಾಮ, ಬ್ಯಾಕ್ ನೋಡು ಅಂದ್ರೆ ಏನ ನೋಡ್ತಾ ಇದೀಯಾ? ಬ್ಯಾಕೆ ನೋಡ್ತಾ ಇದೀನಿ ಸರ್. ಅಲ್ಲಿ ನೋಡಿ ಸರ್. ಆ ಬ್ಯಾಕ್ ನೋಡ್ತಾ ಇದ್ದೆ ನೀನು ಲೈಫ್ ನಲ್ಲಿ ಫ್ರಂಟ್ ಬರೋಕ್ ಸಾಧ್ಯ ಇಲ್ಲ. ಏನು ಪ್ರಾಬ್ಲಮ್ ರಾಮ? ಏನಿಲ್ಲ ಮೇಡಮ್, ನಿಮ್ ಬ್ಯಾಕು ಸೂಪರ್ ಅಂತ ಲೆಕ್ಚರರ್ ಹೇಳಿದ್ರು. ಮೇಡಮ್ ಬ್ಯಾಕ್ ನೋಡೋದು ತಪ್ಪು ಅಂತ ನಾನ್ ಹೇಳ್ದೆ ಮೇಡಮ್. ಅದಕ್ಕೆ ಅವರು ಲೆಕ್ಚರರ್ ಮಾತ್ರ ನೋಡ್ಬಹುದು, ಸ್ಟೂಡೆಂಟ್ಸ್ ನೋಡಂಗೆ ಇಲ್ಲ ಅಂತ ಹೇಳಿದ್ರು ಮೇಡಮ್. ಇದೇ ಮೇಡಮ್ ಪ್ರಾಬ್ಲಮ್. ನೀವ್ ಇಲ್ಲಿ ನೋಡ್ಕೊಳ್ಳಿ, ನಾನು ಸ್ಟೂಡೆಂಟ್ ಜೊತೆ ಹೋಗ್ತೀನಿ. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ರಾಮ, ಯಾವ ಸಿಮೆ ಲೆಕ್ಚರ್ ನೀವು? ಸ್ಟೂಡೆಂಟ್ಸ್ ಮುಂದೆ ಇಟ್ಕೊಂಡು ನನ್ ಹಿಂದೆ ನೋಡ್ತೀರಾ ಯಾಕೆ? ನಾನು ಮುಂದೆಯಿಂದ ಚೆನ್ನಾಗಿಲ್ವಾ? ನೋಡ್ ಹಾಗಿದ್ರೆ ಟೋಟಲ್ ಆಗಿ ನೋಡಿ. ಮಾಸ್ಟರ್, ನನ್ನ ಇಲ್ಲೇ ಕರ್ಕೊಂಡ್ ಬಂದ್ರಿ ಮಾಸ್ಟರ್. ನಿನ್ನ ದೊಡ್ಡ ವೀರನಾಗಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಅಪ್ಪನ ಹತ್ರ ಚಾಲೆಂಜ್ ಮಾಡಿ ಅಡ್ವಾನ್ಸ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಕೂತ್ಕೋ. ಈಗ ನಾನು ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ನೀನು ಹುಟ್ಟಿದ ಆಸ್ಪತ್ರೆ ಯಾವುದು? ESI ಹಾಸ್ಪಿಟ್ಲು. ನೀನು ಹುಟ್ಟಿದಾಗ ನೋಡಿದ ನರ್ಸ್ ಮುಖ ಜ್ಞಾಪಕ ಇದೆಯಾ? ನರ್ಸ್ ಮುಖನ? ಅದ್ ಹೇಗ್ ಜ್ಞಾಪಕ ಇರುತ್ತೆ ಸರ್? ಅದು ಜ್ಞಾಪಕ ಇರಬೇಕು, ಅದೇ ವೀರನ ಲಕ್ಷಣ. ಓಕೆ, ಈಗ ನೀನ್ ಟಿವಿನಲ್ಲಿ ಯಾವ ಚಾನಲ್ ನೋಡ್ತೀಯಾ? ಕಾರ್ಟೂನ್ ನೆಟ್ವರ್ಕ್. ಅದಕ್ಕೆ ನೀನಿನ್ನು ಪಾಪ್ಕಾರ್ನ್ ತಿನ್ನೋ ಬೇಬಿ ತರ ಇರೋದು. ಟಿವಿನಲ್ಲಿ ಎಫ್ ಚಾನಲ್ ನೋಡ್ಬೇಕು, ಇಲ್ಲ AXN ನೋಡ್ಬೇಕು. ಆಗ್ಲೇ ವೀರನಾಗಕ್ಕೆ ಚಾನ್ಸಸ್ ಇರೋದು ನಿನಗೆ. ಓಕೆ, ಈಗ ನಾವು ಪ್ರಾಕ್ಟಿಕಲ್ಸ್ ಬರೋಣ. ದಮ್ ಹೊಡಿತೀಯಾ? ಇಲ್ಲ ಕ್ಯಾಚ್ ಇಟ್, ಹೊಡಿಬೇಕು. ಸರ್, ಇದು ನೋಡಿದ್ರೆ ವೀರ ಆಗ್ಬೋದಾ? ಅದ್ರ ಜೊತೆಗೆ ಎಣ್ಣೆ ಸೇರ್ಸ್ ಹೊಡೆದ್ರೇನೆ ವೀರನಾಗೋದು. ಎಣ್ಣೆ ಹೊಡೆದ್ರೆ ವೀರ ಆಗ್ಬೋದಾ? ಅರೆ, ಅದಕ್ಕೆ ಸೈಡ್ ಡಿಶ್ ಚಿಕನ್ ಇರ್ಬೇಡವಾ? ಅಯ್ಯೋ, ಚಿಕನ್ ಸರ್, ನಾನ್ ವೆಜಿಟೇರಿಯನ್ ಸರ್. ನನಗೆ ಈಗ ಗೊತ್ತಾಯ್ತು ನೀನ್ ಯಾಕೆ ಇಷ್ಟೊಂದು ವೀಕ್ ಆಗಿದ್ಯಾ ಅಂತ. ನೋಡು, 4 ಚಿಕನ್ ಮುಗಿಸಿದ್ರೇನೆ 4 ಜನಕ್ ಮುಗಿಸಕ್ಕಾಗದು, ಗೊತ್ತಾ? ಕಮಾನ್ ಸ್ಟಾರ್ಟ್. ಮಾಸ್ಟರ್, ಇದೇನಿದು? ರೆಸ್ಟೋರೆಂಟ್ ರೌಂಡ್ ಹೊಡಿತಾನೇ ಇದೆ. ರೌಂಡ್ ಹೊಡಿತಾ ಇದೀಯಾ? ಹಾಗಾದ್ರೆ ನಾವು ಕುಡಿತಾ ಇರೋದು ಒರಿಜಿನಲ್ ಡ್ರಿಂಕ್. ಮಾಸ್ಟರ್, ನಿಮಗೆ 2 ಕಣ್ಣು ಮಾಸ್ಟರ್. ಸ್ಟಡಿ ಆಗಿದೆಯಾ? 2 ಕಿವಿ ಮಾಸ್ಟರ್. 2 ಕೈ ಮಾಸ್ಟರ್. ಮಾಸ್ಟರ್, ನಿಮ್ಗೆ 3 ಕಾಲು ಮಾಸ್ಟರ್. ನೀನ್ ಸಿಕ್ಕಾಪಟ್ಟೆ ಎಣ್ಣೆ ಹಾಕ್ಬಿಟ್ಟಿದ್ಯಾ? ಡಬಲ್ ಡಬಲ್ ಕಾಣಿಸ್ತಾ ಇದೆ ನಿನಗೆ. ವಿಕ್ರಮ್, ಹೌದು, ನೀನ್ ಯಾವ್ದಾದ್ರು ಹುಡುಗಿಗೆ ಶಿಲ್ಪಿ ಹೊಡೆದು ಕರೆದು ಕಂಡು ಹೊಡೆದಿದ್ಯಾ? ಮಾಸ್ಟರ್, ನಾನು ಹಂಗೆಲ್ಲ ಮಾಡ್ತೀನ ಮಾಸ್ಟರ್. ಗುಡ್ ಬಾಯ್ ಮಾಸ್ಟರ್. ಅವೆಲ್ಲ ಮಾಡ್ಬೇಕಯ್ಯ, ಅವೆಲ್ಲ ಮಾಡಿದ್ರೇನೆ ವೀರನಾಗಕ್ಕಾಗೋದು. ಹೆಂಗೆ? ನೀನು ಕಣ್ಣು ಹೊಡಿತೀಯ, ಅವಳು ಕೂಗಾಡ್ತಾಳೆ, ಜನ ಸೇರ್ಕೋತಾರೆ, ಗಲಾಟೆ ಆಗುತ್ತೆ, ಅವ್ರು ಹೊಡಿಯಕ್ ಬರ್ತಾರೆ, ನೀನ್ ನುಗ್ಗಿ ಡಿಶುಮ್ ಡಿಶುಮ್ ಅಂತ ಹೊಡಿತೀಯ, ದೊಡ್ಡ ವೀರನಾಗ ಹೋಗ್ತೀಯ ಕಡೆಯ. ಅದಕ್ಕೆಲ್ಲ ನಾ ಅರೇಂಜ್ ಮಾಡ್ತೀನಿ. ಕಮಾನ್, ಫಾಲೋ ಮೀ. ಸಖತ್ ಮಾಸ್ಟರ್ ನೀವು. ಮಗ ನೋಡ್ತಾ ಇದೆಯಾ? ಬಿಡಿ ಮಾಸ್ಟರ್, ಪರವಾಗಿಲ್ಲ, ಹೋಗ್ಲಿ ಬಿಡಿ ಮಾಸ್ಟರ್. ನಾ ಹೇಳ್ತೀನಿ, ಬನ್ನಿ ಮಾಸ್ಟರ್, ನಾ ಹೇಳ್ತೀನಿ. ಯಾಕ ಸೂಪರ್ ಹುಡುಗಿ ನೋಡು. ಅವಳ ನಿಜ ನೋಡು. ಬೇಡ ಮಾಸ್ಟರ್.
ಕರಿಯ ಅದು ನೋಡ್ತಾವಳೆ ನೋಡಿ ನನಗಲ್ಲಯ್ಯ ಅವಳು ಕೊಡಿ ಬೇಡ ಮಾಸ್ಟರ್ ಪ್ರಾಬ್ಲಮ್ ಆಗ್ಬಿಡ್ತಾನ ಪ್ರಾಬ್ಲಮ್ ಆದ್ರೆ ಫೈಟ್ ಆಗೋದು ಕೊಡಿಯಯ್ಯ ಆ ಹುಡುಗಿ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ಯಾ? ಏನ್ ಕನ್ಸ್ ಕಾಣ್ತಾ ಇದ್ದೀರಾ? ಅವಳು ಯಾವಾಗ್ಲೂ ಓದ್ಲು, ಅವಳಿಗೆ ಒಂದೇ ಒಂದು ಕಟ್ಟೆ. ಏನ್ ಕೊಟ್ಟೆ? ಒಂದೇ ಒಂದು ಕಟ್ಟೆ. ಏನ್ ಕೊಟ್ಟೆ ಹೇಳಪ್ಪ? ಒಂದೇ ಒಂದು ಕಟ್ಟೆ. ಏನ್ ಕೊಟ್ಟೆ ಹೇಳಪ್ಪ? ಇದೇ ಕೊಟ್ಟೆ. ಇವನು ಕೊಡೋಕ್ ಶುರು ಮಾಡ್ದ, ನಾನು ಇವ್ರಪ್ಪನ ಹತ್ರ ವಸೂಲಿ ಶುರು ಮಾಡ್ಕೋತೀನಿ.